ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಾನಗೌಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ನ ನಾವು ಪ್ರಿಯಾಂಕಾ ಮನೆಯಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಗೈಸ್. ಅವಳು ನಾನು ನೆನೆ ಕೊಟ್ಟಿರೋ ಗಿಫ್ಟ್ಸ್ ಎಲ್ಲೆಲ್ಲಿ ಇಟ್ಟೋಳು ತೋರಿಸ್ತೀನಿ. ಅದು ಯಾಕೆ ಗಲೀಜಾಗಿ ಇಟ್ಕೊಂಡೋಳು ಗೈಸ್. ಅದು ನಾನು ಕೊಟ್ಟಿರೋ ಫೋಟೋ ನೋಡಿ ತೋರಿಸ್ತೀನಿ ಗೈಸ್. ಸುಮ್ಮನೆ ಕೊಟ್ಟಿದ್ದೆ ಗೈಸ್ ಗಿಫ್ಟ್ ಅಂತ ಅನ್ಕೋಬೇಡಿ ಅಂತ ಇದೆ. ಹೇಗೈತೆ ನೋಡಿ ಗೈಸ್, ನಂಗೆ ಕೊಟ್ಟಿರೋ ಲಿಪ್ಸ್ಟಿಕ್ ಹಾಕೊಂಡಿಲ್ಲ, ಐ ಮೀನ್ ವಿತ್ ಲಿಪ್ ಬಾಮ್ ಹಾಕೊಂಡಿಲ್ಲ. ಏನು ಹಾಕೊಂಡು ನೋಡಿ ಗೈಸ್. ಗೈಸ್ ಇವಾಗ ಎಲ್ಲೋಯ್ತಾ ಇದ್ದೀವಿ? ಹೌದಾ, ದೇವಸ್ಥಾನಕ್ಕೆ. ಯಾವ ದೇವಸ್ಥಾನ ಅಂತ ಗೊತ್ತಿಲ್ಲ ಗೈಸ್, ಒಟ್ಟಿನಲ್ಲಿ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಮನಸ್ಸಿಗೆ ಶಾಂತಿ ಬೇಕಾಗಿದೆ ಗೈಸ್, ಶಾಂತಿ. ಅದಕ್ಕೋಸ್ಕರ ದೇವಸ್ಥಾನಕ್ಕೆ ಹೋಗ್ತೀವಿ. ಬನ್ನಿ ಎಲ್ಲಿ ಹೋಗ್ತೀವಿ ಅಂತ ತೋರಿಸಿ. ಒಳ್ಳೆ ತಿನ್ನಕ್ಕೆ ಕೊಡಿಸ್ತಾಳಂತೆ, ತಿನ್ನೋಣ ಗೈಸ್. ನೋಡಿ ಬನ್ನಿ ಗೈಸ್ ಹೋಗೋಣ. ಇಂಥವರೆಲ್ಲ ಇದ್ರೆ ವ್ಲಾಗ್ ಮಾಡೋದು ಎಲ್ಲ ಈಸಿ ಆಗಲ್ಲ ಗೈಸ್. ನಾನು ತೋರಿಸ್ಬೇಡಂತೆ ಗೈಸ್. ನನ್ನ ವ್ಲಾಗೇ ನೋಡಿಲ್ಲ ಗೈಸ್. ಅವಳು ನಿನ್ನೆ ಅವಳು ಬರ್ಡೇದು ನೋಡಿದ್ಯಾ? ನನ್ನ ಬರ್ಡೇ ವ್ಲಾಗು. ಓಕೆ ಗೈಸ್, ಸಿಗ್ತೀವಿ ಗೈಸ್. ನಾನು ಕೊಟ್ಟಿರೋ ಇದು ಹಾಕೊಂಡು ನೋಡಿ, ಏನೇನು ಸ್ವೆಟರ್. ಅವ್ನು ಒಂದು ಮಣ ಲಿಪ್ಸ್ಟಿಕ್ ಹಾಕೊಂಡು ನೋಡಿ ಗೈಸ್. ಒಂದು ಮಣ ಅದೇನೋ ಡೈಲಾಗ್ ಐತೆ, ಯಾರಲ್ಲ ಹುಡುಗಿ ಇದು, ಯಾರಲ್ಲ ಇದು ಹುಡುಗಿ ಇಷ್ಟೊಂದು ಏನೋ ಮೇಕಪ್ ಹಾಕ್ಕೊಂಡು ನೋಡಿ. ಹಾಗೆ ಗೈಸ್ ಇವಳಷ್ಟು ಲೇಟ್ ಯಾರೂ ಇಲ್ಲ ಗೈಸ್, ಬರೀ ಲೇಟ್ ಗೈಸ್. ನಾನು ಹೇಳಿದ್ದೆ 5 ಗಂಟೆಗೆ ರೆಡಿಯಾಗು ಅಂತ. ಇವಾಗ 6:45ಗೆ ರೆಡಿ ಆಗೋಣ ಗೈಸ್. ಅದು ನಾನು ಬಂದು ರೆಡಿಯಾಗು ಅಂದಿದ್ದಕ್ಕೆ ರೆಡಿಯಾಗಿದ್ದು. ಇಲ್ಲಾಂದರೆ ಏನು ಮಾಡ್ತಿದ್ದೆ? ನೋಡಿ ಗೈಸ್ ಎಷ್ಟು ಮೇಕಪ್ ಹಾಕೊಂಡು ನಾನೇನು ಹಾಕೇ ಇಲ್ಲ ಗೈಸ್. ನನ್ನ ನೋಡಿ ಅವಳು ನೋಡಿ ಯಾರು ಮೇಕಪ್ ಹಾಕೋ ಅಂತ ನೀವೇ ಹೇಳಿ. ಐ ಆಮ್ ನ್ಯಾಚುರಲ್ ಗೈಸ್. ಆಯ್ತು, ನಾನು ಮೇಕಪ್ ಹಾಕೊಂಡು ನೀವೇ ಹೇಳು. ನಾನೇನು ಹಾಕಿದ್ದೀನಿ? ಒಂದು ಮಣ ಮೇಕಪ್ ಹಾಕೊಂಡು, ಒಂದು ಮಣ ಮೇಕಪ್ ಅಂದರೆ ಒಂದು ಮಣ ಪೌಡ್ರ್ ಹಾಕೊಂಡು ಇಷ್ಟು ಇದು ಲಿಪ್ಸ್ಟಿಕ್ ಹಿಂಗೆ ಹೊರ್ಕೊಂಡು ಆಯಿತು. ನೋಡಿ ಗೈಸ್ ಲಿಪ್ಸ್ಟಿಕ್ ಹೆಂಗೆ ಹಾಕೊಂಡೋಳೆ ಇದೆ ಮಾತಾಡ್ತಿಲ್ಲ ಗೈಸ್. ಉರಿಸಕ್ಕೆ ಏನೆಲ್ಲ ಅಂತ ಗೊತ್ತಾಯ್ತಿಲ್ಲ. ರೋಸ್ಟ್ ಮಾಡಿ ವಿಡಿಯೋ ಆನ್ ಮಾಡಿಬಿಡಿ ಹೆಂಗಾಗುತ್ತೆ ಗೈಸ್. ರೋಸ್ಟ್ ಮಾಡಿ ಇಲ್ಲಾಂದ್ರೂ ರೋಸ್ಟ್ ಮಾಡೇ ಮಾಡ್ತೀನಿ ನಾನು. ವಿಡಿಯೋ ಎಲ್ಲಾದ್ರೂ ರೋಸ್ಟ್ ಮಾಡ್ತಿದ್ದಾರೆ ಮಾತಾಡ್ತೀನಿ ಹೇಳು. ವಿಡಿಯೋ ಎಲ್ಲಾದ್ರೂ ರೋಸ್ಟ್ ಮಾಡ್ತಿದ್ದಾರೆ ಗೈಸ್. ನನ್ನ ಸೌಂಡ್ ಯಾರು ರೋಸ್ಟೇ ಮಾಡಿಲ್ಲ ಇಲ್ಲಿ. ಗಾಯಿ ಚೋಡಿ ನಾನು ತೊಳೆಬೇಕು. ಕಣ್ಮೇಲೆ ಹೊಡಿತಾ ಇದೆಯಾ ಗಾಯ್ಸ್? ಇವಾಗ ಬಸ್ ಇಳೋಕ್ಕೆ ನೋಡಿ ಫುಲ್ಲು ಈ ಕಡೆ ಕೆಂಗೇರಿ ಸೈಡ್ ಇರೋದಿದ್ದು ಅಲ್ಲ. ಕೆಂಗೇರಿ ಇನ್ನೊಂದು 2 ಸ್ಟಾಪ್ ಗೈಸ್ ಅಷ್ಟೇ ಇಲ್ಲಿಂದ. ಇವಾಗ ಅಲ್ಲೈತೆ ದೇವಸ್ಥಾನ, ಇಲ್ಲಿ ತಂದು ನಿಂತ್ಬಿಟ್ಟವ್ರೆ ಗೈಸ್. ಬೇಜಾರೇ ಆಗೋಯ್ತು ನನಗೆ. ನಕ್ಕೊಳ್ಳಿ ಹೇಳು, ಬೇಜಾರೇ ಆಯ್ತು ಗೈಸ್. ಅಲ್ಲಿವರೆಗೂ ನಡ್ಕೊಂಡು ಹೋಗ್ಬೇಕು ಮತ್ತೆ ಅಂತ. ಇಲ್ಲಿ ಅಲ್ಲಿ ಸೊಸೈಟಿಲಿ ಇಲ್ದಿದ್ರೆ ಹತ್ರ ಆಗೋದು, ಅಷ್ಟೊಂದು ನಡೆಯೋದು ಬೇಕಾಗುತ್ತೆ ಗೈಸ್. ನನಗೆ ಆಯ್ತಾ ಇಲ್ಲ, ನಕ್ಕೊಂಡು ಗೈಸ್ ಇದು. ಬನ್ನಿ ಗೈಸ್, ಅವಳು ಫುಲ್ಲು ದೇವ್ರ ಹತ್ರ ಏನೇನು ಬೇಡ್ಕೊತಾಳೆ ಎಲ್ಲ ಹೇಳಿಸ್ತೀನಿ. ಅವಳು ಏನೇನು ಬೇಡ್ಕೊತಾಳೆ ಗೊತ್ತು. ನಾನೊಂದು ದೊಡ್ಡ ಲಾಯರ್ ಆಗಬೇಕು, ಬೇಡ ಬಿಡಿ ಗೈಸ್. ಅವಳೇ ನನ್ನ ಬೆಸ್ಟ್ ಫ್ರೆಂಡ್ ಚೆನ್ನಾಗಿರ್ಬೇಕು. ಓ ಗೈಸ್ ನಾನು ಚೆನ್ನಾಗಿರ್ಬೇಕಂತೆ ಗೈಸ್. ಇಲ್ಲಿ ಕೇಳ್ತಲ್ಲ, ಅಲ್ಲಿ ಮುಂದೆ ಮಾತಾಡೋಣ ಬನ್ನಿ. ಅದಕ್ಕೆ ಏನೇನು ಜೋರಾಗಿ ಹೇಳು. ಏನಿಲ್ಲ ಗೈಸ್, ಆಗ ಹೇಳ್ತಿಲ್ಲ ಏನೇನೋ. ನಾನು ವೀಡಿಯೋ ಆನ್ ಮಾಡ್ತಾ ಇದ್ದು ಏನಿಲ್ಲ ಗೈಸ್. ನಾನು ವೀಡಿಯೋ ಮಾಡಿದಾಗ ಫುಲ್ಲು ನಕ್ಕೊಂಡು ಖುಷಿಯಾಗಿ ಮಾತಾಡ್ತಿರ್ತಾಳೆ. ಅದೇ ವೀಡಿಯೋ ಆನ್ ಮಾಡ್ದೆ ಅಂದ್ಕೊಳ್ಳಿ, ಹಿಂಗೆ ಆಗೋಯ್ತಾಳೆ ಸ್ಟ್ರೀಟ್ ಹೇಳ್ತಾರೆ ಅಂತವಳು ಗೈಸ್. ನಗು ನೋಡಿ ಗೈಸ್. ಗೈಸ್ ಕಾಲು ತಳ್ಕೋತಾವಳೆ ಗೈಸ್. ಇದು ದಿ ಫೇಮಸ್ ಗಣೇಶ ಗ್ರೌಂಡ್, ಎಲ್ಲರಿಗೂ ಗೊತ್ತಿರುತ್ತೆ ಆಲ್ಮೋಸ್ಟ್. ಮೊನ್ನೆ ಇಲ್ಲಿ ಕ್ರಿಕೆಟ್ ಮ್ಯಾಚ್ ಎಲ್ಲ ಆಯಿತು ಗೈಸ್. ನೋಡಿ ಗೈಸ್, ಹೆಲ್ಪ್ ಮಾಡೋಣ ಫ್ರೆಂಡಿಗೆ, ವೀಡಿಯೋ ಮಾಡ್ಕೊಳ್ಳೋಣ ಅನ್ನೋದಿಲ್ಲ ಗೈಸ್, ನಾವೇ ಮಾಡಬೇಕೆಲ್ಲ. ಚೆನ್ನಾಗೈತಲ್ಲ ಒಳಗಡೆ ತೋರಿಸ್ತಿದ್ದೀನಿ ಗೈಸ್. ಅಲೋ ಇದೆಯಾ ಫೋನು? ಅಲೋ ಇದೆ. ಆಯ್ತು ಅಂಕಲ್.
ಹಾಂ ಪರವಾಗಿಲ್ಲಪ್ಪ, ನಮ್ಮ ಮಗಳು ಅಲ್ಲಿ ಇಲ್ಲಿ ಹೋಗಿ ಬರ್ತಾಳೆ, ದೇವಸ್ಥಾನ ತೋರಿಸ್ತಾಳೆ ಅಂತ. ಹ್ಞೂ ಅಂಕಲ್ ಹೇಳಿ ಬಂದಿದ್ದೀವಿ. ಮತ್ತೆ ಅಲ್ವಾ, ಅವ್ರಿಗೂ ಖುಷಿ ಆಗುತ್ತಲ್ವಾ. ಹ್ಞೂ ಈ ಕಡೆ ಹೋಗ್ಬೇಕು, ಫೋಟೋ ತೆಗೆದುಕೊಳ್ಳಿ, ವಿಡಿಯೋ ಮಾಡಿ ತೋರಿಸಿ. ಹಾಂ ಅಂಕಲ್. ನಮ್ಮೂರಲ್ಲಿ ಇಲ್ಲಿ ದೇವಸ್ಥಾನ ಇದೆ, ಹಾಂ ನೋಡಿ ಬನ್ನಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ. ಓಕೆ ಅಂಕಲ್. ಗಣೇಶ ಸ್ಟಾಪ್ ಅಂತಾನೆ ಇದೆ, ಕೆಂಗೇರಿಗಿಂತ ಸ್ಟಾಪ್ ಇದೆ. ಗೈಸ್ ಇಲ್ಲಿ ತಿರುಮಲ ದೇವರಿದೆ. ನಂಗೆ ಬಾರಪ್ಪ. ಹಂಗಿಕ್ಕು ನನಗೂ ಫ್ರೆಶ್ ಇರ್ತಾರೆ ಅಂತ ಒಂದು ಅಂತೇಳಿ ನೆಟ್ಟು ಮಾತಾಡೋಲ್ಲ. ಈ ಥರ ರಿಯಾಕ್ಷನ್ ಕೊಟ್ಟರೆ ಹಿಂಗೆ ಮಾತಾಡ್ಬೇಕು ಸ್ವಲ್ಪ. ಗೈ ಸುಮ್ಮನೆ ಹಿಂಗೆ ಅಂತಾಳೆ. ಗೈ ಫುಲ್ ಬ್ಲಶ್ ಆಯ್ತೈತೆ. ಗೈ 2 hours ಏನಂತೆ ಫುಲ್ಲು ಬ್ಲಶ್ ಆಗ್ತಾಳೆ ಗೈಸ್. ಏನಂತ ಗೊತ್ತಿಲ್ಲ. ಮಗು ಇರೋದ ಗೈಸ್ ನನಗೆ ಯಾಕೋ ದುಃಖ ಹೋಗಂಗೆ ಕಾಣ್ತಾವಳೆ. ಗೈ ಫುಲ್ ಬ್ಲಶ್ ಆಯ್ತಾಳೆ ಗೈಸ್. ಏನಂತ ಗೊತ್ತಿಲ್ಲ. ಮ್ಯಾಟ್ರ್ ತಿಳ್ಕೊಂಡು ನಿಮ್ಗೆ ಹೇಳ್ತೀನಿ ಗೈಸ್. ಒಂದು ಮ್ಯಾಟ್ರ್ ಇದ್ದಾರೆ ಎಲ್ಲೇ ಹೊಡಿತೀನಿ. ಹೇಳೇನೋ ಅಂದರೆ ನನಗೆ ಹೆಸರೇ ನೋಡಿ ಗೈಸ್ ತಿಪ್ಪದೆ ನಡೆದು ಬ್ಲಶ್ ಹಾಕಿದ್ದು ಗೊತ್ತಿರ್ತಾನೆ ಅಂತ. ಗೈಸ್ ಕಳ್ಳಿ ಗೈಸ್ ಏನೋ ನಡೆಸ್ತಾಳೆ ನಮ್ಗೆ ಹೇಳ್ತಿಲ್ಲ. ಅದರಲ್ಲೇ ಅಂಥ ಕೆಲಸ ಮಾಡೋದು ನಾನು ಬಿಡಲ್ಲ ಗೈಸ್. ಗೈಸ್ ನಾನು ಹೆಂಗಿರ್ತೀನಿ ಅವಳು ನನ್ನ ಜೊತೆ ಇರೋರು ಹಂಗೆ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀನಿ. ಬಟ್ ಅವ್ರವ್ರ ಇಷ್ಟ. ಬಟ್ ಇವಳು ನಾನು ಹೇಳ್ದಂಗೆ ಕೇಳ್ಬೇಕು. ಕೇಳೋಳೆ ಗೈಸ್ ಇಷ್ಟು ವರ್ಷ ಕೇಳಿ ನಾನಿಂದ ಏನು ಮುಚ್ಚಿಕ್ಕಿಲ್ಲ ಮುಚ್ಚಿಕ್ತೀಯ ಮುಂದೆ ಗೈಸ್. ನನಂದರೆ ಫುಲ್ ಭಯ. ಏನು ಅನ್ಕೊಂತೀವಿ ಅದು ಯಾವುದೂ ಆಗೋದು ಇಲ್ಲ ಫಸ್ಟ್ ಆಫ್ ಆಲ್ ಅಲ್ವಾ. ಅದಕ್ಕೆ ಗೈಸ್ ನೆಮ್ಮದಿಯಾಗಿ ನಮ್ಮ ಸರೌಂಡಿಂಗ್ ಇರೋ ವ್ಯಕ್ತಿಗಳ ಜೊತೆ ಮಾತ್ರ ಖುಷಿಯಾಗಿರಬೇಕು. ಹೊಸ ವ್ಯಕ್ತಿಗಳನ್ನ ಪರಿಚಯ ಮಾಡ್ಕೋಬೇಕು, ಬಟ್ ಕ್ಲೋಸ್ ಮಾಡ್ಕೋಬಾರ್ದು. ಕ್ಲೋಸ್ ಆದರೆ ತುಂಬ ಸಫರ್ ಪಡ್ತೀವಿ ಗೈಸ್. ಅಟ್ಯಾಚ್ಮೆಂಟ್ ತುಂಬ ಯಪ್ಪ ಗೈಸ್. ಅದು ಏನಾಗಿರಲಿ, ಸಿಸ್ಟರ್ ಬ್ರದರ್ ಫ್ರೆಂಡ್ಶಿಪ್ ಎನಿಥಿಂಗ್ ಆಗಿರಲಿ, ಬಟ್ ಅಟ್ಯಾಚ್ಮೆಂಟ್ ಅನ್ನೋದು ಇರಬಾರ್ದು ಗೈಸ್.